ಅವರೆಲ್ಲರಿಗೆ ಸಾಕಷ್ಟು ಹಿರಿಯ ಸಚಿವರು ಹಿಡ್ಕೊಂಡು ಯಾರೂ ಸಮಾಧಾನದಿಂದಿಲ್ಲ. ಒಬ್ರಿಗೆ ಇಳಿಸಿ ಒಬ್ಬ ಕೂಡಲೇ ಅಂಥೇಳಿ, ಸಿದ್ದರಾಮಯ್ಯ ಅವ್ರಿಗೆ ಇಳಿಸ್ಕೇಸಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ, ಇವರಿಬ್ಬರಿಗೆ ಬಿಡಿಸ್ಕೇಸಿಂದ ಸತೀಶ್ ಜಾರಕಿಹೊಳಿ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ, ಅಲ್ಲಿ ಒಂದಲ್ಲ 7-8 ಜನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಅಲ್ಲಿ ಕಣ್ಣಿಟ್ಟಿದ್ದಾರೆ. 100ಕ್ಕೆ 100 ಅಲ್ಲಿ ಒಗ್ಗಟ್ಟಿಲ್ಲ ಕಾಂಗ್ರೆಸ್ನೊಳಗೆ. ಭ್ರಷ್ಟಾಚಾರ ಅಂತೂ ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ಆಗ್ಯದ ಅಂಥೇಳಿ. ಹಾಗಾಗಿ ನಮ್ಮ ಸರ್ಕಾರ ಇರ್ತದೋ ಇಲ್ಲೋ, ಇನ್ನೊಂದು 6 ತಿಂಗಳು ನಾವು ಇರ್ತೀವೋ ಇಲ್ಲೋ, ಯಾರು ಮುಖ್ಯಮಂತ್ರಿ ಇರ್ತಾರೋ ಯಾರು ಇರ್ತಾರೋ ಅಂಥೇಳಿ ಪ್ರತಿಯೊಬ್ಬರು ಭ್ರಷ್ಟಾಚಾರದೊಳಗೆ ಸಂಪೂರ್ಣ ಮುಳುಗಿ ಹೋಗಿದ್ದಾರೆ. ಹಾಗಾಗಿ ಇಡೀ ಜನ ಈ ಸರ್ಕಾರ ಈ ಕಾಂಗ್ರೆಸ್ ಅಂದ್ರೆ ಇಡೀ ರಾಜ್ಯದ ಜನರಿಗೆ ವಾಕರಿ ಕೆಟ್ಟದ ಅಂಥೇಳಿ ಕಾಂಗ್ರೆಸ್ಸಿನ ಶಾಸಕರಿಂದೇ ತಾವು ಕೇಳ್ಬೋದು. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹೆಂಗಾಗ್ಯದ ಅಂದ್ರೆ ಅವ್ರಿಗೆ ಅಪೋಸಿಷನ್ ಜೋರತೆ ಇಲ್ಲೇನೋ ಅಂತ ನಂಗೆ ಅನಿಸ್ಲತ್ತ. ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ 136 ಜನ ಶಾಸಕರಿದ್ದರೂ ನಾವು ಏನು ಆರೋಪ ಮಾಡ್ತಕ್ಕಂಥದ್ದು ಅವಶ್ಯಕತೆಯೇ ಇಲ್ಲ. ಆ ರೀತಿಯ ಆರೋಪಗಳು ಮೇಲಿನ ಮೇಲೆ ಹಿರಿಯ ಸಚಿವರು ಹಿರಿಯ ಶಾಸಕರು ಯಾರು ಮುಖ್ಯಮಂತ್ರಿ ಸಲಹೆಗಾರರಾಗಿ ಕೆಲಸ ಮಾಡಬೇಕು ಅಂಥವರೆಲ್ಲ ನೇರವಾಗಿ ಆರೋಪ ಮಾಡ್ಲತ್ತಾರ. ಹಾಗಾಗಿ ಆ ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಕೆಲವೇ ದಿವಸದೊಳಗೆ ಇನ್ನೂ ತಾವು ಬರ್ತಕ್ಕಂಥ ದಿನಮಾನದೊಳಗೆ ನೋಡ್ರಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಈ ರಾಜ್ಯದೊಳಗೆ ಯಾವ ರೀತಿ ಆಗ್ತದೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತಕ್ಕಂಥದಕ್ಕೆ ಬಹುತೇಕ ನಾವು ಆರೋಪ ಮಾಡ್ತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಅವಶ್ಯಕತೆ ಇಲ್ಲ. ಹಿರಿಯ ಶಾಸಕರು BR ಪಾಟೀಲ್ರು, ಅವ್ರ ವಯಸ್ಸು ಬಹುತೇಕ 75 ಮೇಲ್ಪಟ್ಟವರು, ಒಳ್ಳೆಯ ಅನುಭವಿಗಳು, ಸ್ವತಃ ಅವರೇ ಬಡವರಿಗೆ ಮನೆ ಕೊಡೋ ಸಲುವಾಗಿ ದುಡ್ಡು ತೊಗೊಂಡು ಕೊಡ್ಲತ್ತೀರ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ. ಅವರೊಬ್ಬರೇ ಅಲ್ಲ, ಅವ್ರ ಜೊತೆ ಹಿರಿಯ ಶಾಸಕರಾದಂಥ ರಾಜೀವ್ ಕಾಗೆ ಅವರು, ಬಸವರಾಜ ರಾಯರೆಡ್ಡಿ ಅವರು, ಈ ಒಂದು ಹೋಮ್ ಮಿನಿಸ್ಟರ್ ಅವರು, ಒಬ್ಬರಲ್ಲ 4-6 ಜನ ಶಾಸಕರು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಪ್ರತಿಯೊಂದು ಎತ್ತಿ ತೋರಿಸ್ತಕ್ಕಂಥದ್ದು ಅವರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಇದ್ರ ಜೊತೆಗೆ ಇದಕ್ಕಿಂತ ಮಿಗಿಲಾಗಿ ಈ ರಾಜ್ಯದ ಕ್ಯಾಬಿನೆಟ್ ಸಚಿವರು ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಉತ್ತರ ಅಥವಾ ದಕ್ಷಿಣದ ತಹಶೀಲ್ ಕಚೇರಿಗೆ ಹೋಗಿ ಅವರಿಗೆ ಮಾತಾಡಿಸಿ, ಏನಪ್ಪ ಇದು ದುಡ್ಡು ತೋಲತ್ತೀರಿ, ಒಂದು ಕೆಲಸ ಮಾಡಿರಿ, ಒಂದು ಬೋರ್ಡ್ ಹಾಕಿರಿ, ಯಾರಿಗೆ ಅದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕಂತ ಹೇಳಿ. ಈ ಪರಿಸ್ಥಿತಿಗೆ ಒಬ್ಬ ಕಂದಾಯ ಸಚಿವರು ಬರ್ತಾರಂದ್ರೆ ಯಾವ ಮಟ್ಟಕ್ಕೆ ತಹಸೀಲ್ ಕಚೇರಿಗಳು ಇಳಿದಾವ ಅಂತಕ್ಕಂಥದಕ್ಕೆ ಇನ್ನೂ ರಾಜ್ಯದ ಜನರಿಗೆ ಮತ್ತೊಂದು ಉದಾಹರಣೆ ಬೇಕಾಗಿಲ್ಲ. ಹಾಗಾಗಿ ಪ್ರತಿಯೊಂದು ಕಚೇರಿಯೊಳಗೆ ಲಂಚ ತಾಂಡವಾಡ್ತಾ ಇದೆ, ದುಡ್ಡು ಕೊಡೋದ್ರ ಕೆಲಸ ಆಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಇದೊಂದು ಭ್ರಷ್ಟಾಚಾರದ ಸರ್ಕಾರ. ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು 100ಕ್ಕೆ 100 ಅವರೇ ಮುಂದುವರಿತಾರೆ. ನಮ್ಗೆ ಕೇಂದ್ರದ ನಮ್ಮದೇನು ಹೈಕಮಾಂಡ್ ಇದೆ, ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು, ಅನೇಕ ಜನ ನಮ್ಮ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವರ ಕಾರ್ಯವೈಖರಿಯನ್ನು ನೋಡಿ ಯಾವತ್ತೂ ರಾಜ್ಯಾಧ್ಯಕ್ಷರಾಗಿದ್ದಾರೋ ಅವತ್ತಿನ ಹಿಡ್ಕೊಂಡು ಇಲ್ಲಿ ತನಕ ಯಾವುದೇ ರೆಸ್ಟ್ ಇರಲಾರ್ದೆ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು BJPಗೆ ಹೊಸ ಹುರುಪು. ಹಾಗಾಗಿ 100ಕ್ಕೆ 100 BY ವಿಜೇಂದ್ರ ಅವರೇ ಮತ್ತೆ 2ನೇ ಅವಧಿಗಾಗಿ ರಾಜ್ಯಾಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.